ಚಿಂದೆ ಒಂದೇ ತುಂಬ ಇಷ್ಟ ಆಯ್ತು. ಹೇಳಿ ಡೇಟ್ಗೆ ಬರ್ತಾ ಇದ್ದೀನಿ ಅಂದ್ರು, ಇಷ್ಟು ಕ್ಲೋಸಪ್ ಅಲ್ಲಿ ನೋಡ್ತಾ ಇದ್ದೀನಿ ಅಂದ್ರು, ಕ್ಲೋಸಪ್ ಅಲ್ಲ ಕ್ಲಾಸ್. ಜೈ ಕಿಚ್ಚ ಬಾಸ್. ಹುಲಿ ಸಿಂಹ ಆನೆಗೆಲ್ಲ ಕಾಡಕ್ ಜಾಗ ಇದ್ರೆ ನಮ್ ಬಾಸಿಗೆ ಇಡೀ ದೇಶದಾಗೆ ಜಾಗ ಐತೆ. ಅದು ಇದು ಅಂತ ಎಲ್ಲ ನಾವ್ ಯಾರು ಬೇಲಿ ಹಾಕೊಂಡ್ ಓಡಾಡಲ್ಲ, ಬೇಲಿನೇ ನಾವು ಈಗೇನಿಲ್ಲ ಸರ್, ರಿಲೀಸಿಗೆ ಮಾಡಿ ತೋರಿಸ್ತೀವಿ. ಜೈ ಕಿಚ್ಚ ಬಾಸ್. ಚೆನ್ನಾಗಿದೆ ಬ್ರೋ, ಸೂಪರ್. ದಾದಾ ಯಾರು ಗೊತ್ತಾ? ಗುರು ಸೂಪರ್ ಗುರು, ನಮ್ ಬಾಸಿಗೆ ಮಾತ್ರ ಏಜ್ ಆಗಲ್ಲ ಗುರು. ಟ್ರೈಲರ್ ಅವಳಿ ಪಿಕ್ಚರ್ ಬರ್ಲಿ, ದೀಪಾವಳಿ ಮ್ಯಾಕ್ಸಿಮಮ್ ಸೂಪರ್. ನಾವು ನಮ್ಮ ಬಾಸ್ ನೈಲ್ ಅಂತ ಕರಿತೀವಿ. ಪ್ರತಿ ಶನಿವಾರ ಭಾನುವಾರ ನಮ್ಮ ಬಿಗ್ ಬಾಸ್ ನೋಡಕ್ ಕಾಯ್ತಿದ್ವಿ. ಆದ್ರೆ ಇವತ್ತು ಫ್ಯಾನ್ಸ್ಗೋಸ್ಕರ, ಅದು ನಮ್ಮ ದಾವಣಗೆರೆ ಜನತೆಗೋಸ್ಕರ ನಮ್ಮ ಬಾಸು ಖುದ್ದಾಗಿ ಟ್ವೀಟ್ ಮಾಡಿ ಪೋಸ್ಟ್ ಮಾಡಿ ನಮ್ಮ ಅತ್ತಿಗೆ ಅವರು ನಮ್ಮ ದಾವಣಗೆರೆ ಜನತೆ ನೋಡ್ಲಿ ಅಂತ ಹಾಕಿದಾರೆ. ಅಂದಮೇಲೆ ದಾವಣಗೆರೆ ಅಂದ್ರೆ ನಮ್ಮ ಬಾಸ್ಗೆ ಅಷ್ಟು ಇಷ್ಟ. ಯಾಕಂದ್ರೆ ಕಿಚನ್ ಆಟ ಅಂದ್ರೆ ದಾವಣಗೆರೆ ಎಲ್ಲ ಗೊತ್ತಿದೆ. ದಾವಣಗೆರೆ ಜನತೆಗಳು ಪ್ರತಿದಿನ ಬಂದು ಎಷ್ಟು ಹಾರೈಸ್ತಾರೆ, ಸುದೀಪಣ್ಣಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ದಾವಣಗೆರೆ ಸುದೀಪಣ್ಣ ಗೊತ್ತಿದೆ. ಹಂಗಾಗ್ಬಿಟ್ಟು ಟೈಸರ್ನ ತ್ರಿಶರ್ಟ್ ಹಾಕಿದ್ದಾರೆ. ಪ್ರತಿಯೊಬ್ಬರು 25ಕ್ಕೆ ಬಂದು ಮಾರ್ಕ್ ಮೂವಿ ನೋಡ್ರಿ, ಸಖತ್ತಾಗಿದೆ. ನಾವು ಬರ್ತೀವಿ, ನೀವು ಬನ್ನಿ. ಜೈ ಕಿಚ್ಚ ಬಾಸ್. ಜೈ ಕಿಚ್ಚ ಬಾಸ್. ಅಲ್ಟಿ ಸೂಪರ್, ಮಾತ್ರ ಟ್ರೈಲರ್ ಚೆನ್ನಾಗಿದೆ, ಸಕ್ಕತ್ತಾಗೈತೆ. ಈ ಕ್ರಿಸ್ಮಸ್ ಬರ್ತೈತೆ, ಅದೇ ಟೈಮಿಗೆ ಕ್ರಿಸ್ಮಸ್ ದಿನನೇ ಮತ್ತೆ ಇನ್ನೊಂದ್ಸತಿ ದೀಪಾವಳಿ ಬಂದ್ರೆ ಯಾವ ಥರ ಇರ್ತೈತೆ ಅನ್ನೋದೇ ಈ ಒಂದು ಟ್ರೈಲರ್ ನೋಡಿದಾಗ ಅನಿಸಿದ್ದು ನಮಗೆ. ಕಣ್ಣು ಆ ಕಡೆಗೆ ಈ ಕಡೆ ಮಿಡಿಕ್ಸ್ಲಿಲ್ಲ ನೋಡಿದ್ದೀವಿ. ನಮಗೆ ಸೈಲೆಂಟ್ ಅದು ನೋಡಿದಾಗ ಸೈಲೆಂಟ್ ಆಗಿದ್ದು ನಾವು. ಯಾಕಂದ್ರೆ ಗರ್ಜನೆ ಮಾಡೋಕೆ 25ಕ್ಕೆ ಬರ್ತೇವೆ. ಈಗ ಮಾತಾಡೋದು ಜಾಸ್ತಿ, ಗರ್ಜನೆ ಮಾಡೋಕೆ 25ಕ್ಕೆ ಬರ್ತೀವಿ. ಯಾರಾದರೂ ಬಂದು ಹೇಳ್ಬೋದು ಅವಾಗ. ಸೈಕೋ ಸೈತಾನ್ ಪಕ್ಕಾ ಮೆಂಟಲಿ ಅಂತ ಮತ್ತೆ ಪ್ರೂವ್ ಆಯ್ತು ನಮಗೆ. ಡೈಲಾಗ್ ಮೇಲೆ ಡೈಲಾಗು, ಆ್ಯಕ್ಷನ್ ಮೇಲೆ ಆ್ಯಕ್ಷನ್, ಫೈಟಿಂಗ್ ಮೇಲೆ ಫೈಟಿಂಗು. ಬಾಸ್ ಈ ಥರ ನೋಡೋಕೆ ಎಷ್ಟೋ ವರ್ಷಗಳಾಗ್ಬಿಡ್ತು. ಮ್ಯಾಕ್ಸಲ್ಲಿ ಬಿಟ್ಟರೆ ಮತ್ತೆ ಇವಾಗ ನೋಡ್ತಾ ಇದ್ದೀವಿ. ತುಂಬ ಇಷ್ಟ ಆಯಿತು ಬಾಸ್. ಡೈಲಾಗ್ ಮಾತ್ರ ಚಿಂದೆ ಹೊಡೆದಿದ್ದೀರ. ಒಂದೊಂದು ಡೈಲಾಗು, ಒಂದು ಪಂಚ್ ಸಖತ್ತಾಗಿದೆ, ತುಂಬ ಇಷ್ಟ ಆಯಿತು. ಇದು ಬರೀ ಜಸ್ಟ್ ಟ್ರೈಲರು, ಜಸ್ಟ್ ಇದು ಸೈಡ್ಸು. ಅವತ್ತಿದೆ ಪಾರ್ಟಿ ಏನಂತ ಅವತ್ತು ತೋರಿಸ್ತೀವಿ. ಯಾವತ್ತಿದ್ರೆ ಸುದೀಪ್ ಅಣ್ಣಂದು ಅಡ್ಡ ಕಿಚನ್ ಆಟ ದಾವಣಗೆರೆನೇ. ಜೈ ಕಿಚ್ಚ ಬಾಸ್. ಟ್ರೈಲರ್ ತುಂಬ ಅದ್ಭುತ ಆಗಿದೆ. ನಾವಂತೂ ದೀಪಾವಳಿ ದಸರಾ ಯಾವ ಮಾಡಿಲ್ಲ. 25ಕ್ಕೆ ದೀಪಾವಳಿ ದಸರಾ ಎರಡೂ ಆಗ್ತಾವೆ. ಅದ್ರ ಜೊತೆಗೆ ಸುದೀಪ್ ಅಣ್ಣನ ಪರವಾಗಿ ಎಷ್ಟೋ ಜನ ಫ್ಯಾನ್ಸ್ ಇದೆ, ಕಾಯ್ತಿದ್ದೀವಿ. ಅಂದರೆ ರಕ್ತದ ಒಂದೊಂದು ಕಣನೂ ಹೆಂಗೆ ಕುದಿತೋ ಅಷ್ಟು ನೀಟಾಗಿ ಜನ ಕಾಯ್ತದೆ. ಅಷ್ಟು ಜನ ಕಾಯ್ತಿದ್ದಾರೆ. ನಮ್ಮ ಬೆರಳಲ್ಲಿ, ನಮ್ಮ ಬಾಡಿಯಲ್ಲಿ ಎಷ್ಟು ರಕ್ತದ ಕಣಗಳದಾವೋ ಅಷ್ಟು ಜನನೂ ಸುದೀಪ್ ಅಣ್ಣಗೋಸ್ಕರ ವೇಟಿಂಗ್ ಇರ್ತೀವಿ. 2025 ನಮ್ಮೆಲ್ಲರ ಜೀವನದಲ್ಲಿ ನೋಡಿ, ಅದು ಡಿಸೆಂಬರ್ ತಿಂಗಳಲ್ಲೇ ಬಂದಿದೆ 25. ಆ ವರ್ಷದ ಕೊನೆ ಎಂಡನ್ನು ಅದ್ದೂರಿಯಾಗಿ ಕೊಡ್ತೀವಿ ನಾವು ಅಭಿಮಾನಿಗಳು ಸುದೀಪಣ್ಣಗೋಸ್ಕರ. ಸುದೀಪಣ್ಣ ನಮಗೋಸ್ಕರ ಮಾರ್ಕ್ನ ತಂದು ಕೊಡ್ತಾ ಇದೆ. ಇದು ನಿಮಗೆಲ್ಲ ಗೊತ್ತೇ ಇದೆ. ಅಭಿಮಾನಿಗಳಿಗೋಸ್ಕರನೇ ರೆಡಿ ಮಾಡಿರೋದು ಮಾರ್ಕ್. ಸೆಲೆಬ್ರೇಷನ್ ಯಾವಾಗಲೂ ಗೊತ್ತೇ ಇದೆ, ದಾವಣಗೆರೆಯಲ್ಲಿ ಏನೇ ಮಾಡಿದ್ರು ಸ್ಪೆಷಲಾಗೇ ಇರುತ್ತೆ. ಆ ಸ್ಪೆಷಲ್ನ ನಾವು ಈಗ ಹೇಳಿದರೆ ಅದು ಚೆನ್ನಾಗಿರಲ್ಲ. ಖಂಡಿತ ಅದನ್ನು 20ನೇ ತಾರೀಕು ನಾವು ಅನೌನ್ಸ್ಮೆಂಟ್ ಮಾಡಿ 5 ದಿನ ಮುಂಚಿತವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಟ್ರೈಲರ್ ತುಂಬ ಚೆನ್ನಾಗಿದೆ. ಯಾವಾಗಲೂ ಸುದೀಪಣ್ಣನ ನಾವು ಆಲ್ಮೋಸ್ಟ್ 25 ವರ್ಷದಲ್ಲಿ, ನನ್ನ ವಯಸ್ಸೇ 32 ವರ್ಷ. ಅದರಲ್ಲಿ ನಾನು 6 ವರ್ಷದಿಂದ ಬಿಟ್ಟು ನನಗೇನು ಬುದ್ಧಿವಂತಾಗಿ ನೋಡ್ತಾ ಇದ್ದೀನಿ. ಅಯ್ಯಪ್ಪ ಯಾವತ್ತೂ ಕೂಡ ಒಂದು ಸ್ಟೋರಿನ ಲೈನ ಚೇಂಜ್ ಮಾಡ್ಕೊಂಡು ಹೋಗಿಲ್ಲ. ಬಟ್ ಆದರೆ ಲಾಸ್ಟ್ ಮ್ಯಾಕ್ಸ್ ಆದಮೇಲೆ ಮ್ಯಾಕ್ಸಲ್ಲಿ ಒಂದು ರಾಜಕೀಯವಾಗಿ ಏನು ಬಲಿಢ್ಯವಾಗಿ ನಡೀತದೋ ಅದನ್ನು ತಾತ್ಕಾಲಿಕ ಒಂದು ವಿಚಾರನ ತಿಳ್ಸೋಕೆ ಹೋದ್ರು. ಒಂದು ಸಣ್ಣ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗಿದ್ದ ವಿಚಾರ. ಇದೇ ರೀತಿಯಾಗಿ ಮತ್ತೆ ಮ್ಯಾಕ್ಸಿಂದ ಮಾರ್ಕಿಗೆ ಕನ್ವರ್ಟ್ ಆಗಿದೆ. ಈಸ್ ದ ಬಿಗ್ಗೆಸ್ಟ್ ಟ್ವಿಸ್ಟ್ ಅದನ್ನೇ. ಏನಪ್ಪ ಅಂದರೆ ಪ್ರೆಸೆಂಟ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಆ ರಾಜ್ಯದಲ್ಲಿ ನಡೆಯುವಂಥ ವಿಷಯನ ಅತಿ ಹೆಚ್ಚುವಾಗಿ ಹೇಳೋಕೆ ಬರ್ತಾ ಇದ್ದಾರೆ ಒಂದೇ ಲೈನ್ ಒಳಗಡೆ. ಆದರೆ ಭಾಳ ನೀಟಾಗಿ ಅಬ್ಸರ್ವ್ ಮಾಡಿ, ಮತ್ತೆ ಸುದೀಪ್ನ ಆಟಿಟ್ಯೂಡ್ ಮತ್ತೆ ದೊಡ್ಡ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ತುಂಬ ಬದಲಾವಣೆ ಕಾಣ್ತಾ ಇದೆ. ಆ್ಯಕ್ಚುಲಿ ಅಯ್ಯಪ್ಪಗೆ 50 ವರ್ಷ ಆಗಿದೆ ಅಂತ ಯಾರು ನಂಬೋಕ್ಕೆ ಸಾಧ್ಯ ಇಲ್ಲ. ನನಗೆ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ್ಯಕ್ಚುಲಿ ನೋಡಿದವ್ರು ಮಾತ್ರ ಫಿದಾ ಆಗೋದು ಖಂಡಿತ. ಅದಾದ ನಂತರ ಇನ್ನೊಂದೇನಪ್ಪ ಅಂದರೆ, ಇದ್ರ ಜೊತೆಗೆ ಇನ್ನೊಂದು ನೀವು ಯೋಚನೆ ಮಾಡ್ಬೇಕಾಗಿರೋದು ಏನು ಗೊತ್ತಾ, 20 ವರ್ಷದಲ್ಲಿ ಸುದೀಪ್ ಅಣ್ಣನ ಮಾಸ್ ಫಿಲಮ್ಗಳು ನೋಡ್ತಾ ಬಂದಿದ್ದೀರಾ. ಬಟ್ ಆದರೆ ಮಾರ್ಕಿಂದ ಮ್ಯಾಕ್ಸಿಮಮ್ ಮಾರ್ಕ್ ಬರ್ತಾ ಇದೆ. ಮ್ಯಾಕ್ಸಲ್ಲಿ ನೋಡ್ತಿರೋದು ಓನ್ಲಿ ಒಂದು ಸಿಂಗಲ್ ಲೈನ್ ಮಾರ್ಕು. ಈಗ ನೋಡ್ತಿರೋದು ಮಾರ್ಕಲ್ಲಿ ದೊಡ್ಡ ಧಮಾಕನ ನೋಡ್ತಾರೆ ನೀವೆಲ್ಲರೂ ಕೂಡ. ಅದೇ ರೀತಿಯಾಗಿ ಎಲ್ಲರಿಗೂ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ, ಕನ್ನಡ ಚಲನಚಿತ್ರ ಎಲ್ಲರೂ ನೋಡಿ, ನಮ್ಮ ಕನ್ನಡ ನಾಡು ನುಡಿ ಉಳಿಸಿ. ಅದೇ ರೀತಿಯಾಗಿ ನಮ್ಮ ಇದು ವಿಷಯ ಹೇಳ್ಕೊಂತಿರೋ ವಿಚಾರ ಯಾರು ತಪ್ಪು ತಿಳ್ಕೊಂಡ್ರೂ ಬೇಜಾರಲ್ಲ. ಇದೇ 11ನೇ ತಾರೀಕು ಡೆವಿಲ್ ಬರ್ತಾ ಇದೆ, ನೋಡಿ ಪ್ರೋತ್ಸಾಹಿಸಿ. ಯಾಕೆಂದರೆ ಕನ್ನಡ ಚಲನಚಿತ್ರ ಬೆಳೀತು ಅಂದರೆ ಸುದೀಪ್ ಅಣ್ಣನ ಬೆಳೆಸ್ದಂಗೆ. ಯಾಕೆಂದರೆ ಅಯ್ಯಪ್ಪ ಒಂದು ಹೊರದೇಶದಲ್ಲಿ ಹೋಗಿ ನಮ್ಮ ಕನ್ನಡ ಬಗ್ಗೆ ಹೇಳ್ತಿದ್ದಾರೆ ಅಂದಮೇಲೆ ಫಸ್ಟ್ ನಮ್ಮ ಕನ್ನಡ ಬಗ್ಗೆ ಮಾತಾಡೋಣ ಯಾವಾಗಲೂ. ಆವಾಗಲೇ ನಮ್ಮ ಚಲನಚಿತ್ರಕ್ಕೆ ಒಂದು ಶಕ್ತಿ ಬರುತ್ತೆ, ನಮ್ಮ ಕನ್ನಡಕ್ಕೆ ಶಕ್ತಿ ಬರುತ್ತೆ, ನಮ್ಮ ಸುದೀಪ್ ಅಣ್ಣಗೆ ಇನ್ನೊಂದು ಬಲಗೆ ನಾವು ಜಾಸ್ತಿ ಮಾಡ್ದಂಗೆ ಆಗುತ್ತೆ. ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ಪ್ರತಿ ಸಾರಿ ಗೊತ್ತಿದೆ, 24 ವರ್ಷದಿಂದ ಸತತವಾಗಿ ಇಲ್ಲಿ ಸಂಸ್ಥೆ ನಡೀತಾ ಇದೆ.
ಕಿಚ್ಚ ಸುದೀಪ್ ಸೇನೆ ಸಮಿತಿ ದಾವಣಗೆರೆಯಲ್ಲಿ 20 ವರ್ಷ ನಡೀತಾ ಇದೆ. ಯಾವತ್ತೂ ಕೂಡ ಒಂದು ಸಾನು ಸುದೀಪ್ ಅಣ್ಣಗೆ ನಮ್ಮ ದಾವಣಗೆರೆಯಿಂದ ಕಲೆಕ್ಷನ್ ಆಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು, ಒಂದು ಕೂಡ ಯಾವತ್ತೂ ಮಿಸ್ ಆಗಿಲ್ಲ. ಅದೇ ರೀತಿಯ ಮಾರ್ಕ್ನ ಡಬಲ್ ಮಾಡ್ಕೊಡ್ತೀವಿ ಸರಿ. ಆದರೆ ಯಾವತ್ತೂ ಅದು ಮಿಸ್ ಮಾಡಲ್ಲ, ನಾವು ಮುಂದೆನೂ ಮಾಡ್ಕೊಡ್ತೀವಿ. ಇನ್ನು ಮುಂದೆ ಬರೋಂಥ ಚಿತ್ರ ಕೂಡ ಮಾಡ್ತೀವಿ. ಬಿಲ್ಲರಂಗ ಭಾಷಣ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಇದಕ್ಕಿಂತ ಮುಂದೆ ಲೆವೆಲಿಗೆ ತೊಗೊಂಡು ಹೋಗ್ತಿದ್ದೀವಿ. ಅದರ ನಡುವೆ ಸುದೀಪ್ ಅಣ್ಣ ಇನ್ನೊಂದು ನಾವು ಕೇಳ್ಕೊತಿರೋದು ದಾವಣಗೆರೆಯಿಂದ ಏನಪ್ಪ ಅಂತಂದರೆ, ಬೇಗ ನಿರ್ದೇಶನ ಮಾಡಿ. ನಿಮ್ಮ ನಿರ್ದೇಶನ ಬೇಕು ಫಸ್ಟ್, ಅದು ನಮಗೆ. ಯಾಕೆಂದರೆ ತುಂಬ ಜನ ಇನ್ಸ್ಪಿರೇಷನ್ ಇದ್ದೀವಿ ನಿಮ್ಮಿಂದ, ಅದು ಆಗ್ತಾ ಇದೆ. ಇವಾಗ ಬಿಗ್ ಬಾಸ್ ವೇದಿಕೆ ಮೇಲೆ ನಡೀತಾ ಇದೆ. ನೆಕ್ಸ್ಟ್ ಅದು ನಿಮ್ಮ ಲೈವಲ್ಲಿ ಬರಲಿ, ವೇದಿಕೆ ಮೇಲೆ ಬರಲಿ, ನಾವು ಕಾಣ್ತೀವಿ ಅದನ್ನು. ಅದೇನಾದ್ರು ಬಿಗ್ ಸ್ಕ್ರೀನ್ ಮೇಲೆ ಕಾಣ್ತಾ ಹೋದ್ರೆ ಎಲ್ಲರೂ ಅಭಿಮಾನಿಗಳು ಇಷ್ಟಪಡ್ತಾರೆ. ಈ ಚಿತ್ರ ನಾವಿನ್ನೂ ದೊಡ್ಡ ಮಟ್ಟದಲ್ಲಿ ನಾವು ತೊಗೊಂಡು ಹೋಗ್ತೀವಿ. ಅತಿ ಮೆಚ್ಚು ರಕ್ತದ ಗಣಗಣ ಕೂಗುತ್ತಿದೆ.